ವೆರಿ ಗುಡ್, ಥ್ಯಾಂಕ್ ಯು. ಸೂಪರ್. ಈಗ ನವೀನ್ ಅವರು ಆಮೇಲೆ ದೇವದಾಸ್ ಅವರು ಇನ್ನೊಂದು ಬ್ಯೂಟಿಫುಲ್ ಆದಂತ ಒಂದು ಆಕ್ಟ್ ಅನ್ನ ಮಾಡ್ತಾರೆ ನಮಗೋಸ್ಕರ. ಸರ್ ಪ್ಲೀಸ್ ಬನ್ನಿ. ಎಸ್ ಸರ್, ಇದು ಇನ್ನೊಂದು ಬಹಳ ಒಂದು ಮೆಗಾ ಹಿಟ್ ನಾಟಕ ಸರ್, ಪುದರ್ದೀತಿಶಿ ಅಂದ್ರೆ ಹೆಸರಿಟ್ಟಿಲ್ಲ. ಡ್ರಾಮದ ಹೆಸರು ಏನು ಅಂತ ಕೇಳಿದ್ರೆ ನಾವು ಹೇಳೋದು ಒಂದೇ, ಹೆಸರಿಟ್ಟಿಲ್ಲ. ಅದರ ಹೆಸರೇ ಅದೇ ಸರ್. ಒಂದು 75 ವರ್ಷದ ಒಂದು ಪಾತ್ರ ಪಡೀಲ್ ಮಾಡಿದ್ದಾರೆ. ಸ್ವಲ್ಪ ಕಿವಿ ಕಮ್ಮಿ ಕೇಳಿಸುತ್ತೆ ಅಷ್ಟೇ. ಕರೆಕ್ಟ್ ಆಗಿರ್ತಾರೆ, ಕಿವಿ ಸ್ವಲ್ಪ ಏನು ಕಮ್ಮಿ ಹೌದು ಕಮ್ಮಿ ಕೇಳಿಸ್ತಾ ಇದೆ. ಸೊ ಅವರ ಹಿಂದೆ ನಾನು ಬರ್ತಾ ಇದ್ದೇನೆ, ಅವ್ರು ಬರ್ತಾರೆ, ನಾನು ಮಾತಾಡ್ತಾ ಬರ್ತೇನೆ. ಮ್ಯಾನರಿಸಮ್ ಹೀಗಿರ್ತದೆ. ಏಜ್ ರೋಲು ಎಲ್ಲ ಕಟ್ಟಿ ಒಂದು ವಿಧಾಗೆಲ್ಲ ಗಾರೆ ಕೆಲಸದ ಮೇಸ್ತ್ರಿ. ಇಲ್ಲಿ ಕೊಡ್ತೀವಲ್ಲ ಇಟ್ಕೊಳ್ಳಿ ಸರ್. ನಾನು ಬ್ಯಾಂಕ್ ಉದ್ಯೋಗಿ ಸರ್. ಸರ್ ಎಲ್ಲ ಅರೇಂಜ್ಮೆಂಟ್ಗಳೇ ಓಡ್ತಾ ಇದ್ದೇನೆ. ನಾನು ಕೂಡ ಬಂದೆ. ಬೋಬಣ್ಣ ಅಲ್ಲಿಂದ ಮಾತಾಡ್ತಾ ಬರ್ತಾ ಇದ್ದೇನೆ. ಒಂದು ಅದಕ್ಕೆ ಉತ್ತರ ಇಲ್ಲ ಮಾರೆ. ಒಂದು ಪರಿಚಯ ಇಲ್ಲದಾಗೆ ಮಾಡಬಾರ್ದು ಬೋಬಣ್ಣ ನೀವು. ಒಂದು ಪರಿಚಯ ಇಲ್ಲದಾಗೆ ಈಗ ಮುಟ್ಟಿದ್ರೆ ಕೇಳ್ತಾರೆ, ಓ ಜಯಪ್ರಕಾಶ್ ಯಾವಾಗ ಬಂದಿದ್ದ? ಹಲೋ ಬೋಬಣ್ಣ. ಓ ಜಯಪ್ರಕಾಶಿ, ನೀನ್ ಯಾವಾಗ ಬಂದ ಮಾರ? ಅಲ್ಲಿಂದ ಹಚ್ಚಿ ನಾಯಿ ಆಗಿ ಬರ್ತಾ ಇದ್ದೇನೆ ನಿಮ್ಮ ಹಿಂದೆ. ನೀವು ನೋಡೇ ಇಲ್ಲ. ನೀನ್ ಕೆಲಸಕ್ಕೆ ಹೋಗ್ಲಿಲ್ವಾ? ರಜೆ ಬೋಬಣ್ಣ, ಎಷ್ಟು ಕೆಲಸ ಮಾಡೋದು ಸಾಕು, ರಜೆ. ನೀನ್ ಕೆಲಸಕ್ಕೆ ಹೋಗ್ಲಿಲ್ವಾ ಅಂತ? ಕೆಲ್ಸಕ್ಕೆ ಹೋಗ್ಲಿಲ್ಲ, ರಜೆ. ಒಂದ್ಸಲ ಹೇಳಿದ್ದೇನೆ, ಗಡಿ ಕೇಳಿಸ್ಬೇಡಿ. ಬ್ಯಾಂಗ್ಳೂರ್ ಅಷ್ಟು ದೂರದಿಂದ ಬಂದು ನನ್ನನ್ನು ಕೆರಳಿಸ್ಬೇಡಿ ನೀವು. ರಜೆ. ನೀನ್ ಕೆಲಸಕ್ಕೆ ಹೋಗ್ಲಿಲ್ಲ ಅಂತ ಕೇಳ್ತಿದ್ದೇನೆ. ರಜೆ ಬೋಬಣ್ಣ, ನಿಮ್ಮ ಕಿವಿ ಸರಿ ಇಲ್ಲ ಅಂತ ನಾನು ರಜೆ ಮಾಡ್ಲಿಕ್ಕಿಲ್ವಾ? ರಜೆ ಒಂದು ರಜೆ ಹೋಗ್ಲಿಲ್ಲ. ರಜೆ ಮಾಡಿದ್ಯಾ? ಏನ್ ರಜೆ ಏನು ಮಾಡಿದಿ? ಅನ್ನ ನನ್ನ ಜೊತೆಯಲ್ಲಿ ಕೆಲಸ ಮಾಡೋಳು ಕೊಲೀಗ್ ನಂದು ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾಳಲ್ಲ. ಅದೆಲ್ಲ ನಿನ್ನ ಹತ್ರ ಹೇಳಿದ್ದು ರಜೆ ಎದ್ದಕ್ಕೆ ಮಾಡಿದಿ ಅಂತ. ಬ್ಯಾಂಕ್ ಅಲ್ಲಿ ಜೊತೆಯಾಗಿ ಕೆಲಸ ಮಾಡೋಳು ಮದುವೆ. ಇವತ್ತು ಒಟ್ಟಿಗೆ ಜೊತೆಯಾಗಿ ಕೆಲಸ ಮಾಡೋದಲ್ಲ, ನಾನು ಮತ್ತು ಅವಳು ನಾಗವೇಣಿ. ಮದುವೆಗೆ ರಜೆ ಮಾಡಿದ್ದು. ಬನ್ನಿ ಮಾರ್ರೆ, ಇಷ್ಟು ಜನ ಇದ್ರು, ಮಾತಾಡಿ ಮಾರ್ರೆ. ರಜೆ ಬೋಬಣ್ಣ, ಮದುವೆ ನಿಮ್ಮ. ನೀನು ಆಗಾಗ ಹೊಡಿಲಿಕ್ಕೆ ಒಂದೇ ಜಾಗ್ರತೆ. ನಾನು ಏನು ರಜೆ ಮಾಡಿದ್ದೀನಿ ಅಂತ ಕೇಳುವಾಗ ನನಗೆ ಮುಂದಸ್ರೆ ಬರ್ತಾನ. ಒಂದು ಕೊಟ್ಟಿಯ ನಿನ್ಗ ನಾನು. ಮದುವೆ ಬೋಬಣ್ಣ, ಮದುವೆ ಒಂದು ಮದುವೆ. ಮದುವೆಗೋಸ್ಕರ ರಜೆ ಮಾಡಿ. ಒಳ್ಳೆ ವಿಷಯ. ಮದುವೆಗೆ ಯಾವಾಗ್ಲೂ ನಾವು ರಜೆ ಮಾಡಿ ಆದ್ರೂ ಹೋದ್ರು ಪಾಪ ಅವ್ರಿಗೂ ಸಂತೋಷ ಆಗುತ್ತೆ. ಈಗ ಮದುವೆಗೋಸ್ಕರ ನಮ್ಮ ಬ್ಯಾಂಕಿನಲ್ಲಿ ಕೆಲಸ ಮಾಡುವ ಸಹೋದ್ಯೋಗಿಯ ಮದುವೆಗೆ ರಜೆ ಮಾಡಿ. ಹೌದು. ಯಾರ್ದು ಮದುವೆ ಅಂತ ಕೇಳಿದ್ರೆ ಕೊಲ್ತೇನೆ ನಿಮ್ಮನ್ನು. ಯಾರ ಮದುವೆ? ಮದುವೆ ಯಾರ್ದ? ಬೋಬಣ್ಣನಿಗೆ ಇನ್ನೊಂದು ಕೈ ಇಡಿಸಿದ್ದು. ಅದು ಗೊತ್ತಾಯ್ತು. ಈಗ ರಜೆ ಮಾಡಿದ್ದು ಗೊತ್ತಾಯ್ತು. ಯಾರ ಮದುವೆ ಅಂತ? ಬ್ಯಾಂಕಿನ ಹುಡುಗಿಯ ಮದುವೆ. ಬ್ಯಾಂಕಿನ ಹುಡುಗಿ, ಬ್ಯಾಂಕ್ ಇದ್ದೇ ಹುಡುಗ. ಬ್ಯಾಂಕಿನ ಹುಡುಗಿ, ಬ್ಯಾಂಕಿನ ಹುಡುಗ ಮದುವೆ. ಬ್ಯಾಂಕು. ಬ್ಯಾಂಕಿಗೆ ಮದುವೆ. ಯಾವ ಬ್ಯಾಂಕಿಗೆ ಮದುವೆಯ? ಕರ್ನಾಟಕ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕಿಗೆ. ಸಿಂಡಿಕೇಟ್ ಬ್ಯಾಂಕಿಗೂ ಕೆನರಾ ಬ್ಯಾಂಕಿಗ. ದಾರೆ ಎಡ್ದವರು ಯಾರು? ರಿಸರ್ವ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್. ಅದರಲ್ಲಿ ಬ್ಯಾಂಕಿಗೆ ಮದುವೆ ಆಗ್ತದ? ಸ್ವಲ್ಪ ಕಿವಿ ಕೇಳುದು ಕಡಿಮೆ ಅಂತ ಒಟಸಿ ಮಾತಾಡ್ತೇನೆ. ಬ್ಯಾಂಕ್ ಅಲ್ಲ, ಬ್ಯಾಂಕಿನ ಹುಡುಗಿ, ಬ್ಯಾಂಕಿನದ್ದೇ ಹುಡುಗ. ಬ್ಯಾಂಕಿನ ಹುಡುಗಿ, ಬ್ಯಾಂಕಿದ್ದು ಹುಡುಗಿ. ಬ್ಯಾಂಕಿದು ಹುಡುಗಿಗೆ ಮದುವೆ. ಅದು ಹುಡುಗ ಸಹ ಬ್ಯಾಂಕು. ಯಾವ ಹುಡುಗ ಯಾರು? ಹುಡುಗ ಯಾರ? ಈಗ ಹುಡುಗಿ ಬ್ಯಾಂಕಿದು ಅನ್ನಗೆ ಆಯ್ತು. ಹುಡುಗ ಯಾರ ಅಂತ ಕೇಳ್ತಿದ್ದೆ ನಿನ್ನ ಹತ್ರ. ಹುಡುಗ ಸಹ ಬ್ಯಾಂಕಿದೆ. ಹಾಗೆ ಬ್ಯಾಂಕಿದು ಹುಡುಗ, ಬ್ಯಾಂಕಿದು ಹುಡುಗಿ, ಹಾಗೆ ಸಂಬಂಧ. ಒಳ್ಳೆ ವಿಷಯ ಇದು. ಆನನ ಹತ್ರ ದುಡ್ಡುಂಟ? ಭಾರಿ ದುಡ್ಡಿನವ, ಬಹಳ ಶ್ರೀಮಂತ ಹುಡುಗ. ಈಗ ಬ್ಯಾಂಕಿನಲ್ಲಿ ಕೆಲಸ ಇದ್ರೆ ದೊಡ್ಡ ಸಂಗತಿ ಅಲ್ಲ. ಅವರ ಅವಸ್ಥೆ ಅವರಿಗೆ ಒಳಗೊಳಗೆ ಗೊತ್ತು. ಯಾರ್ಯಾರಿಗೆ ಲೋನ್ ಕೊಟ್ಟು ಯಾರ್ಯಾರು ಇಡಿಸ್ಯಾರ ಅಂತ ಗೊತ್ತಾಗುದಿಲ್ಲ. ಈಗ ಬ್ಯಾಂಕಿನ ಹುಡುಗನ ಹತ್ರ ದುಡ್ಡಿದ್ಯಾ ಅಂತ? ಹಣ ಉಂಟು. ದುಡ್ಡು ಉಂಟು. ಹಣ ದುಡ್ಡು ಉಂಟು. ಹಣ ಉಂಟು. ಹಣ ಅದು ದುಡ್ಡಿದ್ಯಾ ಅಂತ ಕೇಳಿ. ಭಾರಿ ದುಡ್ಡಿನವ, ಬಹಳ ದೊಡ್ಡ ಶ್ರೀಮಂತ ಹುಡುಗ. ಸುಜಾನ, ಇವನಿಗೆ ಹುಚ್ಚು ಮಾರ. ಕೋಣ ಹೊಡಿಲಿಕ್ಕೆ ಬರ್ತಾನೆ. ಹಾಗೆ ಮಾಡಬಾರ್ದು. ನಾನು ಕೇಳಿದ ನನ್ನ ಹತ್ರ
ದುಡ್ಡುಂಟ ಅಂತ ಕೇಳುವಾಗ ಹೊಡಿಲಿಕ್ಕೆ ಹುಚ್ಚು ಅಂತ ಬ್ಯಾಂಕಿಗೆ ಹೋಗದಾಗೆ ಮಾಡಬೇಡಿ ಮಾರಾಯ. ಸರಿ ಇದ್ದೇನೆ ನಾನು. ನಾನಿಗೆ ಹೇಳಿದೆ ನನ್ನ ಹತ್ರ ದುಡ್ಡು ಅಂತ. ನನಗೆ ಬ್ಯಾಂಕ್ ಅಲ್ಲಿ ಕೆಲಸ, ಹುಡುಗನಿಗೆ ಆ ಬ್ಯಾಂಕ್ ಅಲ್ಲಿ ಕೆಲಸ ಅದಲ್ಲದೆ ಹುಡುಗನಿಗೆ ಬಾರ್ ಉಂಟು. ಬಾರ್ 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 ದೇಕೋ ಹಜಾರ್ ಬಾರ್ ದೇಕೋ ಆ ದೇಖನೆ ಕೋ ಚೀಜ್ ಹೈ ಹಮಾರೆ ದಿಲ್. ಬಾರ್ 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 ಬಾರ್. ನನಗೆ ಬಾರ್ ಉಂಟು. ಎಷ್ಟು ಮುಡಿ ಬಾರ್ ಉಂಟು, ಅರ್ಥ ಆಯ್ತಾ? ಅರ್ಥ ಆಯ್ತಾ ಸರ್ ನಿಮ್ಗೆ? ಅವ್ರು ಬಾರ್ ಅಂದ್ರೆ ಇದಲ್ಲ, ನಮ್ಮ ತುಳುವಲ್ಲಿ ಬೇರೆ ಅಲ್ಲ ಅದು ಬಾರ್. ಗೊತ್ತಾಯ್ತಾ ಭೂಬಣ್ಣ? ಬಾರ್ ನೋಡಿ, ಇಲ್ಲಿ ನೋಡಿ. ಅದೇ ಅಂತ ಅದೇ ನಂಗಿಲ್ವಾ? ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಬೇರೆ